ಪಾಳ್ಯದಲ್ಲಿ ಒಂದು ಕಡೆ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ರೆ, ಕಂಪನವನ್ನ ಸೃಷ್ಟಿ ಮಾಡಿದ್ರೆ, ಸಂಚಲನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಗುಡುಗಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಸಿಡಿದೆದ್ದಿರೋದು ಶಾಸಕ ಮುನಿರತ್ನ. ಹನಿ ಟ್ರಾಪ್ಗೆ ಸಿಬಿಐ ಕೊಟ್ರೆ ಸರ್ಕಾರ ಉಳಿಯೋದಿಲ್ಲ. ರಾಜಣ್ಣ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅವರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಆ 48 ಜನ ಯಾರು ಅಂತ ಬಾಯಿ ಬಿಡಿಸಬೇಕು. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಸಂಚು ಮಾಡಿ ಟ್ರ್ಯಾಪ್ ಮಾಡಲಾಗಿದೆ ಅಂತೇಳಿ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೇವಣ್ಣ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋದು ಏನಿರಲಿಲ್ಲ. ದೇವೇಗೌಡರ ಎದುರಲ್ಲೇ ಕೊರಳ ಪಟ್ಟಿ ಹಿಡಿದು ಎಳೆ ತಂದಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದ್ರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ, ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ. ಇದನ್ನ ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನ ಮುಚ್ಚಿಡುವಂತ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗ್ಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂತದ್ದೇನಿರಲಿಲ್ಲ. ಪಾಳ್ಯದಲ್ಲಿ ಒಂದು ಕಡೆ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ರೆ, ಕಂಪನವನ್ನ ಸೃಷ್ಟಿ ಮಾಡಿದ್ರೆ, ಸಂಚಲನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಗುಡುಗಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಸಿಡಿದೆದ್ದಿರೋದು ಶಾಸಕ ಮುನಿರತ್ನ. ಹನಿ ಟ್ರಾಪ್ಗೆ ಸಿಬಿಐ ಕೊಟ್ರೆ ಸರ್ಕಾರ ಉಳಿಯೋದಿಲ್ಲ. ರಾಜಣ್ಣ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅವರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಆ 48 ಜನ ಯಾರು ಅಂತ ಬಾಯಿ ಬಿಡಿಸಬೇಕು. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಸಂಚು ಮಾಡಿ ಟ್ರ್ಯಾಪ್ ಮಾಡಲಾಗಿದೆ ಅಂತೇಳಿ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೇವಣ್ಣ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋದು ಏನಿರಲಿಲ್ಲ. ದೇವೇಗೌಡರ ಎದುರಲ್ಲೇ ಕೊರಳ ಪಟ್ಟಿ ಹಿಡಿದು ಎಳೆ ತಂದಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದ್ರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ, ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ. ಇದನ್ನ ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನ ಮುಚ್ಚಿಡುವಂತ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗ್ಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂತದ್ದೇನಿರಲಿಲ್ಲ. ಪಾಳ್ಯದಲ್ಲಿ ಒಂದು ಕಡೆ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ರೆ, ಕಂಪನವನ್ನ ಸೃಷ್ಟಿ ಮಾಡಿದ್ರೆ, ಸಂಚಲನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಗುಡುಗಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಸಿಡಿದೆದ್ದಿರೋದು ಶಾಸಕ ಮುನಿರತ್ನ.
ಹನಿ ಟ್ರಾಪ್ ಕೇಸ್ ಸಿಬಿಐ ಕೊಟ್ರೆ ಸರ್ಕಾರ ಉಳಿಯೋದಿಲ್ಲ. ರಾಜಣ್ಣ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅವರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಆ 48 ಜನ ಯಾರು ಅಂತ ಬಾಯಿ ಬಿಡಿಸಬೇಕು. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಸಂಚು ಮಾಡಿ ಟ್ರಾಪ್ ಮಾಡಲಾಗಿದೆ ಅಂತೇಳಿ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೇವಣ್ಣ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋದು ಏನಿರಲಿಲ್ಲ, ದೇವೇಗೌಡರ ಎದುರಲ್ಲೇ ಕೊರಳ ಪಟ್ಟಿ ಹಿಡಿದು ಎಳೆ ತಂದಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದ್ರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ. ಇದನ್ನ ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನ ಮುಚ್ಚಿಡುವಂತ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗ್ಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋದೇನಿರಲಿಲ್ಲ. ಪಾಳದಲ್ಲಿ ಒಂದು ಕಡೆ ಈ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ರೆ, ಕಂಪನವನ್ನ ಸೃಷ್ಟಿ ಮಾಡಿದ್ರೆ, ಸಂಚಲನ ಸೃಷ್ಟಿ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸುತ್ತಿದ್ದಾರೆ. ಮತ್ತೊಮ್ಮೆ ಗುಡುಗಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಸಿಡಿದೆದ್ದಿರೋದು ಶಾಸಕ ಮುನಿರತ್ನ. ಹನಿ ಟ್ರಾಪ್ ಕೇಸ್ ಸಿಬಿಐ ಕೊಟ್ರೆ ಸರ್ಕಾರ ಉಳಿಯೋದಿಲ್ಲ. ರಾಜಣ್ಣ ಹೇಳಿಕೆ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕು, ಅವರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು. ಆ 48 ಜನ ಯಾರು ಅಂತ ಬಾಯಿ ಬಿಡಿಸಬೇಕು. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಸಂಚು ಮಾಡಿ ಟ್ರಾಪ್ ಮಾಡಲಾಗಿದೆ ಅಂತೇಳಿ ಸಿಟಿ ರವಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ರೇವಣ್ಣ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸೋದು ಏನಿರಲಿಲ್ಲ, ದೇವೇಗೌಡರ ಎದುರಲ್ಲೇ ಕೊರಳ ಪಟ್ಟಿ ಹಿಡಿದು ಎಳೆ ತಂದಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೇಳಿದ್ದೀನಿ, ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ. ಆದ್ರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಇವರು ಸಿದ್ಧವಾಗಿಲ್ಲ. ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ, 48 ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ. ಇದನ್ನ ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನ ಹಿಂಗೆ ನಾವು ಮುಚ್ಚಿಟ್ರೆ ಇನ್ನು ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನ ಮುಚ್ಚಿಡುವಂತ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗ್ಲಿ ನಾವೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಂತವ್ರು. ಕಾಂಗ್ರೆಸ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯ್ತು. ರೇವಣ್ಣ ಅವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋದೇನಿರಲಿಲ್ಲ.